ಓಂ ಶಕ್ತಿ ಮಾಲಾಧಾರಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ಇದೀಗ ಸ್ಥಳ ಬೂದಿ ಮುಚ್ಚಿದ ಕೆಂಡದಂತಿದೆ. ಜಯನಗರ ಘಟನೆ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿ ರಸ್ತೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ರಾತ್ರಿ ಇಡೀ ಗಸ್ತು ತಿರುಗಿದ್ದಾರೆ. 4 ಇನ್ಸ್ಪೆಕ್ಟರ್ 2 ಕೆಎಸ್ಆರ್ಪಿ ತುಕಡಿ ಸೇರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿಯೊಬ್ಬರ ಚಲನಾವಲನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಪೊಲೀಸ್ ಸಿಬ್ಬಂದಿ. ಓಂ ಶಕ್ತಿ ಮಾಲಾಧಾರಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ಇದೀಗ ಜಯನಗರದಲ್ಲಿ ಪೊಲೀಸರ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗಿದೆ. ಸ್ಥಳ ಬೂದಿ ಮುಚ್ಚಿದ ಕೆಂಡದಂತಿದ್ದು ಘಟನೆ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿ ರಸ್ತೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿದ್ದು ರಾತ್ರಿ ಇಡೀ ಗಸ್ತು ತಿರುಗಿದ್ದಾರೆ. 4 ಇನ್ಸ್ಪೆಕ್ಟರ್ 2 ಕೆಎಸ್ಆರ್ಪಿ ತುಕಡಿ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆ ಒದಗಿಸಲಾಗಿದೆ. ಅಲ್ಲಿರುವಂತಹ ಸಾರ್ವಜನಿಕರು ಬರುವಂತವರ ಚಲನಾವಲನಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ರಾತ್ರಿ ಇಡೀ ಗಸ್ತು ತಿರುಗ್ತಾ ಇದ್ದಾರೆ. ಮತ್ತೆ ಅಂತ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಭದ್ರತೆಯನ್ನ ಜಯನಗರದಲ್ಲಿ ಒದಗಿಸಲಾಗಿದೆ. ಬೆಂಗಳೂರಿನ ಜಯನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಒಂದು ಕಲ್ಲು ತೂರಾಟ ಪ್ರಕರಣ ಏನು ನಡೆದಿತ್ತು ಆ ಸ್ಥಳದಲ್ಲಿ ನಾವು ಈಗ ಇರುವಂಥದ್ದು. ಇವಾಗ ನೀವು ವಿಜುವಲಲ್ಲಿ ನೋಡ್ತಾ ಇರಬಹುದು. ಏನು ಈ ಪ್ರಕರಣ ನಡೆದ ಮೇಲೆ ಆ ಘಟನೆ ಬಳಿಕ ಈಗ ಬೂದಿ ಮುಚ್ಚಿದ ಕೆಂಡದಂಥ ಒಂದು ಈ ಸ್ಥಳದಲ್ಲಿರುವಂತಹ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ನಾವು ನೋಡ್ಬೋದು ವಿಜುವಲ್ಗಳಲ್ಲಿ ಹೆಚ್ಚುವರಿ ಪೊಲೀಸ್ಗಳ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ 2 KSRP ತುಕಡಿಗಳನ್ನು ನಿಯೋಜನೆ ಮಾಡಿದ್ದಲ್ಲದೆ ಅಲ್ಲಲ್ಲಿ ಒಂದು ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿರುವಂಥದ್ದು. ಅದಲ್ಲದೆ ಚೀತಾ ವಾಹನಗಳ ಒಂದು ರೌಂಡ್ಸ್ ಕೂಡ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಈ ಒಂದು ಮಟ್ಟದಲ್ಲಿ ನೋಡಬೇಕಾದ್ರೆ ಅತ್ಯಂತ ಒಂದು ಕಾಕಿ ಸರಪುಗಾವಲು ಕೂಡ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬೆಳಗ್ಗೆವರೆಗೂ ಇದೇ ರೀತಿಯ ಒಂದು ಪೊಲೀಸ್ ಭದ್ರತೆಯನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಅದೇ ರೀತಿ ಈ ಕೆಲವೊಂದು ಏರಿಯಾಗಳಲ್ಲಿ ಅಲ್ಲಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬೆಂಗಳೂರಿನ ಕೆಲವು ಠಾಣೆಗಳಿಂದ ಕೂಡ ಪೊಲೀಸರನ್ನು ಕರೆಸಿಕೊಂಡು ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂಥದ್ದು. ಒಂದು ರೀತಿಯ ಕಾಕಿ ಸರ್ಪಗಾವಲು ಕೂಡ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.